ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದ್ಯಪಾನದಿಂದ ಆರೋಗ್ಯಕ್ಕೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಆಲ್ಕೋಹಾಲ್ ಸೇವನೆ ಮೆದುಳಿನ ಸಾಮರ್ಥ್ಯವನ್ನೇ ಕುಂದಿಸಿ ದುರ್ಬಲಗೊಳಿಸಿ ಗಂಭೀರ ಪರಿಣಾಮ ಬೀರಬಲ್ಲದು ಅನ್ನೋದು ಹಲವರಿಗೆ ತಿಳಿದಿಲ್ಲ. ಮದ್ಯಪಾನ ಮೆದುಳಿನ ಮೇಲೆ ನಂತರದ ದಿನಗಳಲ್ಲಿ ಗಂಭೀರ ಪರಿಣಾಮ ಬೀರಿ ಅರಿವು, ಆಲೋಚನೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಲ್ಲದು. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಒತ್ತಡ, ಸ್ಟ್ರೆಸ್ ಅಥವಾ ಟೆನ್ಷನ್ ಹೆಚ್ಚಾದಾಗ, ನೋವು, ದುಃಖದಲ್ಲಿದ್ದಾಗ ಅನೇಕರು ಕುಡಿಯೋದನ್ನ ನೀವು ನೋಡಿರಬಹುದು, ಕೇಳಿರಲೂಬಹುದು. ಕುಡಿಯೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೆಚ್ಚಿನವರು ಹೇಳೋದು ಉಂಟು. ಆದರೆ ಇತ್ತೀಚಿನ ಅಧ್ಯಯನವೊಂದು ಒತ್ತಡವನ್ನ ನಿಭಾಯಿಸಲು ಆಲ್ಕೋಹಾಲ್ ಬಳಸೋದ್ರಿಂದ ಮೆದುಳು ನಂತರದ ಜೀವನದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಮೇಲೆ ಶಾಶ್ವತ ಪರಿಣಾಮ ಬೀರಬಹುದು ಅಂತ ಹೇಳುತ್ತೆ. ಮೆದುಳಿನ ಕಾರ್ಯನಿರ್ವಹಣೆ ಮೇಲೆ ಮದ್ಯಪಾನ ಅತ್ಯಂತ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಒತ್ತಡವನ್ನ ನಿಭಾಯಿಸಲು ಮದ್ಯಪಾನವು ತಾತ್ಕಾಲಿಕ ಪರಿಹಾರವನ್ನ ನೀಡಬಹುದು, ಆದರೆ ಕಾಲ ನಂತರದಲ್ಲಿ ಅದು ಮೆದುಳಿನ ಕಾರ್ಯನಿರ್ವಹಣೆಯ ಮೇಲೆ ಗಮನಾರ್ಹ ಪರಿಣಾಮಗಳನ್ನು ಬೀರಬಹುದು. ನಿಯಮಿತ ಅಥವಾ ಅತಿಯಾದ ಮದ್ಯಪಾನವು ಮನಸ್ಥಿತಿ ನಿಯಂತ್ರಣ, ಸ್ಮರಣೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಅಗತ್ಯವಾದ ನರಪ್ರೇಕ್ಷಕಗಳ ಸಮತೋಲನವನ್ನ ಅಡ್ಡಿಪಡಿಸುತ್ತೆ. ದೀರ್ಘಕಾಲದ ಮದ್ಯಪಾನವು ದುರ್ಬಲಗೊಂಡ ಗಮನ, ನಿಧಾನಗತಿಯ ಸಂಸ್ಕರಣಾ ವೇಗ ಮತ್ತು ಸ್ಮರಣೆಯ ಕುಸಿತ ಸೇರಿದಂತೆ ಕಡಿಮೆಯಾದ ಅರಿವಿನ ಕಾರ್ಯಕ್ಷಮತೆಗೆ ಸಂಬಂಧಿಸಿದೆ ಎನ್ನುತ್ತಾರೆ ತಜ್ಞರು. ಆಲ್ಕೋಹಾಲ್ ಮೆದುಳಿನ ಕೆಲವು ಪ್ರದೇಶಗಳನ್ನು, ವಿಶೇಷವಾಗಿ ಕಲಿಕೆ ಮತ್ತು ಭಾವನಾತ್ಮಕ ನಿಯಂತ್ರಣದಲ್ಲಿ ತೊಡಗಿರುವ ಪ್ರದೇಶಗಳನ್ನು ಕುಗ್ಗಿಸಬಹುದು. ಒತ್ತಡದ ಅವಧಿಗಳಲ್ಲಿ ಮದ್ಯಪಾನವನ್ನು ಅವಲಂಬಿಸಿರುವ ವ್ಯಕ್ತಿಗಳು ನಂತರದ ಜೀವನದಲ್ಲಿ ಗಮನಾರ್ಹ ಲಕ್ಷಣಗಳು ಕಾಣಿಸಿಕೊಳ್ಳುವವರೆಗೆ ಕ್ರಮೇಣ ಪರಿಣಾಮವನ್ನು ಅರಿತುಕೊಳ್ಳುವುದಿಲ್ಲ ಅನ್ನೋದು ಕಳವಳಕಾರಿ ಸಂಗತಿ. ದೈಹಿಕ ಚಟುವಟಿಕೆ, ಸಾವಧಾನತೆ ಮತ್ತು ವೃತ್ತಿಪರ ಬೆಂಬಲವನ್ನು ಪಡೆಯುವುದು ಮುಂತಾದ ಆರೋಗ್ಯಕರ ನಿಭಾಯಿಸುವ ತಂತ್ರಗಳು ಮೆದುಳಿನ ಆರೋಗ್ಯಕ್ಕೆ ಹಾನಿಯಾಗದಂತೆ ಒತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಒತ್ತಡ, ಸಂಬಂಧಿತ ಕುಡಿಯುವ ಅಭ್ಯಾಸಗಳೊಂದಿಗೆ ಸಂಬಂಧಿಸಿದ ದೀರ್ಘಕಾಲೀನ ನರವೈಜ್ಞಾನಿಕ ಪರಿಣಾಮಗಳನ್ನು ತಡೆಗಟ್ಟುವಲ್ಲಿ ಆರಂಭಿಕ ಅರಿವು ಮತ್ತು ಮದ್ಯಪಾನ ತ್ಯಜಿಸುವುದು ಅಥವಾ ಕಡೆಪಕ್ಷ ಮದ್ಯ ಸೇವನೆ ಅತ್ಯಂತ ಮಿತವಾಗಿರುವುದು ಅವಶ್ಯಕ. ಮದ್ಯವು ಆ ಕ್ಷಣದಲ್ಲಿ ಒತ್ತಡವನ್ನ ಕಡಿಮೆ ಮಾಡಿದಂತೆ ಅನಿಸಬಹುದು, ಆದರೆ ಕಾಲ ನಂತರದಲ್ಲಿ ಮೆದುಳು ಒತ್ತಡವನ್ನ ತನ್ನದೇ ಆದ ಮೇಲೆ ಹೇಗೆ ನಿಭಾಯಿಸುತ್ತೆ ಅನ್ನೋದರ ಮೇಲೆ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಕುಡಿತವು ಸಾಮಾನ್ಯವಾಗಿ ಕಳಪೆ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಕಾರಣವಾಗಬಹುದು. ಒತ್ತಡವು ಕುಡಿಯಲು ಕಾರಣವಾಗುತ್ತೆ. ಕುಡಿತವು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಕಳಪೆ ನಿರ್ಧಾರಗಳು ಹೆಚ್ಚಿನ ಒತ್ತಡವನ್ನ ಸೃಷ್ಟಿಸುತ್ತೆ. ಇದು ನಂತರ ಮತ್ತೆ ಕುಡಿಯಲು ಕಾರಣವಾಗುತ್ತೆ. ಮಾನಸಿಕ ಹಾಗೂ ಭಾವನಾತ್ಮಕ ಸಮತೋಲನವನ್ನ ಇದು ಅಡ್ಡಿಪಡಿಸುತ್ತೆ. ಒತ್ತಡದ ಪ್ರತಿಕ್ರಿಯೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಒಳಗೊಂಡಿರುವ ಮೆದುಳಿನ ಪ್ರದೇಶವಾದ ಲೋಕಸ್ ಕೊರುಲಿಯಸ್ನಲ್ಲಿನ ಬದಲಾವಣೆಗಳನ್ನು ಅಧ್ಯಯನದಲ್ಲಿ ಸೂಚಿಸಲಾಗಿದೆ. ಸಾಮಾನ್ಯವಾಗಿ ಈ ವ್ಯವಸ್ಥೆಯು ಒತ್ತಡದ ಸಮಯದಲ್ಲಿ ಸಕ್ರಿಯಗೊಳ್ಳುತ್ತೆ ಮತ್ತು ನಂತರ ನೆಲೆಗೊಳ್ಳುತ್ತೆ. ದೀರ್ಘಕಾಲದ ಮದ್ಯಪಾನ ಬಳಕೆ ಮತ್ತು ಒತ್ತಡದ ನಂತರ ಆ ಸಮತೋಲನವು ಅಡ್ಡಿಪಡಿಸುತ್ತೆ. ಮೆದುಳು ಅದು ಮಾಡಬೇಕಾದದಕ್ಕಿಂತ ಹೆಚ್ಚು ಸ್ವಿಚ್ ಆನ್ ಆಗಿರುತ್ತೆ. ದೀರ್ಘಕಾಲದ ಒತ್ತಡ ಮತ್ತು ಮದ್ಯಪಾನದ ಇತಿಹಾಸದಿಂದ ಚೇತರಿಸಿಕೊಳ್ಳಲು ಮೆದುಳು ನಿಜವಾಗಿಯೂ ಹೆಣಗಾಡಬಹುದು. ಮೆದುಳಿನಲ್ಲಿನ ಈ ನಿರಂತರ ಬದಲಾವಣೆಗಳು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನ ದುರ್ಬಲಗೊಳಿಸುತ್ತೆ ಮತ್ತು ಆರಂಭಿಕ ಅರಿವಿನ ಕುಸಿತಕ್ಕೆ ಸಂಬಂಧಿಸಿವೆ. ಹೀಗಾಗಿ ಮದ್ಯಪಾನ ಮೆದುಳಿನ ಮೇಲೆ ನಂತರದ ದಿನಗಳಲ್ಲಿ ಗಂಭೀರ ಪರಿಣಾಮ ಬೀರೋದ್ರೊಂದಿಗೆ ಅರಿವು, ಆಲೋಚನೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಲ್ಲದು. ಆದ ಕಾರಣ ಮದ್ಯಪಾನ ತ್ಯಜಿಸಿ ಆರೋಗ್ಯ ಕಾಯ್ದುಕೊಳ್ಳಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.